ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗಡೆ. ಇವತ್ತು ನಾನು ಕರ್ನಾಟಕ ರಾಜ್ಯದ ಜಾತ್ರೆಗಳಲ್ಲಿ ಅತಿ ದೊಡ್ಡ ಜಾತ್ರೆ ಆದಂತಹ ಮಾರಿಕಾಂಬಾ ಜಾತ್ರೆಗೆ ನಿನ್ನೆ ಹೋಗಿದ್ದೆ. ವೀಕ್ಷಕರೇ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿರ್ಸಿ ಜಾತ್ರೆಯಲ್ಲಿ ನಾನು ನೋಡಿದಂತಹ ದೃಶ್ಯ ಎಂದರೆ ಅಪೂರ್ವವಾದಂತಹ ಜನಸ್ತೋಮ. ಈ ಜನಸ್ತೋಮವನ್ನ ನೋಡಿ ನನಗೆ ಬಹಳ ಬೆರಗಾಯಿತು. ದೇವರ ದರ್ಶನವನ್ನು ಮಾಡುವುದು ಕಷ್ಟ ಎಂಬಂತ ಒಂದು ಭಾವನೆ ಕೂಡ ಬಂತು ಮನಸ್ಸಿಗೆ. ತುಂಬಾ ಜನಸ್ತೋಮವನ್ನ ನೋಡಿ, ನುಗ್ಗಲುಗಳನ್ನ ನೋಡಿ ತುಂಬಾ ಬೇಸರವಾಯಿತು. ಆದರೂ ಸಹಿತ ಜಾತ್ರೆ ಅಂದರೆ ಇದೆಲ್ಲ ಸಹಜ ತಾನೆ. ಒಂದು ನಡೆದಂತಹ ಕೆಲವು ದೃಶ್ಯಾವಳಿಗಳನ್ನ ನೋಡಿ ತುಂಬಾ ಮನಸ್ಸಿಗೆ ಖುಷಿ ಆಯಿತು. ನಿನ್ನೆಯ ದಿನ ಹೋಗುವಾಗ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಸುಮಾರು 2 ತಾಸುಗಳ ಕಾಲ ನಾನು ರಸ್ತೆಯ ಮೇಲೆ ನಿಲ್ಲುವಂತ ಪರಿಸ್ಥಿತಿ ಸಹ ಉದ್ಭವ ಆಯಿತು. ನಂತರ ಅಲ್ಲಿ ನಡೆಯುತ್ತಿರುವಂತಹ ಕಾರ್ ಮತ್ತು ಬೈಕ್ ಸರ್ಕಸ್ ಅದನ್ನ ನೋಡಿ ಮೈ ರೋಮಾಂಚನಗೊಂಡಿತ್ತು. ತಮ್ಮ ಜೀವವನ್ನೇ ಪಣಕ್ಕೆ ಇಟ್ಟು ಅವರು ಮಾಡುವಂತಹ ತಾಲೀಮನ್ನು ನೋಡಿ ನಿಬ್ಬೆರಗಾಗಿ ಮನಸ್ಸಿಗೆ ತುಂಬಾ ನೋವಾಯಿತು. ಹಾಗೆ ಮುಂದೆ ಸಾಗುತ್ತಾ ಕೆಲವು ಪ್ರತಿಭೆಗಳನ್ನು ಸಹ ನೋಡಿದೆ. ಅದನ್ನು ನೋಡಿ ಮನಸ್ಸಿಗೆ ತುಂಬಾ ಖುಷಿಯಾಯಿತು. ವಿಡಿಯೋವನ್ನು ಸಹ ಈ ಒಂದು ಚಿತ್ರೀಕರಿಸಿದ್ದೇನೆ. ಗಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿಲ್ಲ, ಮುಂದೆ ನನಗೆ ಬರೋದಿಲ್ಲ. ಅರೆ 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 ತಾವು ಒಮ್ಮೆ ಜಾತ್ರೆಗೆ ಭೇಟಿ ಕೊಡಿ ಅನ್ನೋ ಹಾಗೆ ದಾವಣಗೆರೆ ಬೆಣ್ಣೆ ದೋಸೆಯನ್ನ ತಿಂದುಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟೆವು. ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿಕೊಂಡಿದ್ದೇನೆ. ಇಂಥದ್ದೇ
ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ತಮ್ಮ ಮುಂದೆ ಮತ್ತೊಮ್ಮೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.